ಒಂದು ಕೆಲಸ ಇಲ್ಲ, ಕೆಲಸ ಒಳಗೆ ಹೋಗ್ಲಿ, ಒಂದು ಕಾರು ಬೈಕು ಅಟ್ಲೀಸ್ಟ್ ಒಂದು ಸೈಕಲ್ ಹತ್ರ ಐತಾ ನಿನ್ನ ಹತ್ರ? ಒಂದು ಟೀ ಕುಡಿಸೋ ಯೋಗ್ಯತೆ ಇಲ್ಲ ನೀನು ನನಗೆ, ಅಂತಂದ್ರಾಗ ನೀನು ನನ್ನ ಹೆಂಗೆ ಸಾಕ್ತೀಯ? ನೋಡು, ನನಗಾಗಲಿ ನಿನಗಾಗಲಿ ಸ್ಟೇಟಸ್ ಬ್ಯಾಕ್ಗ್ರೌಂಡ್ ಏನೂ ಮ್ಯಾಚ್ ಆಗಲ್ಲ. ಸೊ ಪ್ಲೀಸ್ 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 ನೀ ನನ್ನ ಮರ್ತು ಬಿಡು. ಅಣ್ಣ ಪ್ಲೀಸ್ ಯಾವುದಾದ್ರು ಕೆಲಸ ಇದ್ರೆ ಕೊಡೋಣ. ಇದ್ರವ್ನು ಇದು ಏನು ಮರ್ಯ ಮಳೆ ಒಂದ ಬೆನ್ನತ್ತಂಗೆ ಬೆನ್ನತ್ ಬಿಡತ್ತಲ್ಲ. ಹಲೋ, ಎಲ್ಲದಿಲ್ಲ? ಇಲ್ಲೇ ಟ್ಯಾಂಕ್ ಹತ್ರ ಇದೀನಿ. ಯಾಕೆ? ನಿನ್ನ ಜೊತೆ ಸ್ವಲ್ಪ ಮಾತಾಡ್ಬೇಕಿತ್ತು ನಾನು. ಹ್ಞೂ ಸರಿ, ಟ್ಯಾಂಕ್ ಹತ್ರ ಬಾ, ಇಲ್ಲೇ ಕೂತ್ಕೊಂಡಿರ್ತೀನಿ. ಲೇ ಏನೋ ಹೇಳ್ಬೇಕಂತ ಕರೆಸಿದಲ್ಲಿ? ಡಿಗ್ರಿ ಮುಗಿಸಿ ಕೆಲಸ ಸಿಗ್ತೈತೆ ಅನ್ನೋ ನಂಬಿಕೆ ಮ್ಯಾಗ 10 ಲಕ್ಷ ರೂಪಾಯಿ ಸಾಲ ಮಾಡಿಬಿಟ್ಟೆ ಕಾಲೇಜ್ ಟೈಮ್ನಾಗ. ಕಾಲೇಜ್ ಮುಗಿದು 2 ವರ್ಷ ಆಯಿತು. ಸಾಫ್ಟ್ವೇರ್ ಕಂಪ್ನಿ ಹೋಗ್ಲಿ, ಆ ಕಿರಣ್ ಅಂಗಡಿ ಬಟ್ಟೆ ಇಂಟು ಕೆಲಸ ಸಿಗವಲ್ದು. ಸಾಗಾರ ನೋಡಿದ್ರೆ ನಮ್ಮ ಮನೆ ಬಂದು ಕುಂತಾರ. ಮುಂದಿನ ವರ್ಷ ಬೇರೆ ನಮ್ಮ ಮಕ್ಕಳ ಮದುವೆ ಐತಿ. ಏನು ಮಾಡ್ಬೇಕು ಒಂದು ಅರ್ಥ ಆಗ್ತಾ ಇಲ್ಲ. ಬೆಂಗಳೂರೊಳಗೆ ನಮ್ಮ ಅಣ್ಣನ ಕಬ್ಬಿನ ಫ್ಯಾಕ್ಟ್ರಿ ಒಳಗೆ ಒಂದು ಮ್ಯಾನೇಜರ್ ಪೋಸ್ಟ್ ಖಾಲಿ ಐತಿ ಅಂತ ಹೇಳಿದ್ದ. ನಿನ್ನ ಏನೋ ಕಳಿಸ್ಬೋದಿತ್ತು, ಆದರೆ 20,000 ರೂಪಾಯಿ ಸಂಬಳ ಅಷ್ಟೇ ಕೊಡ್ತಾರಂತೆ. 20,000 ರೂಪಾಯಿ ಸಂಬಳ ನಿನ್ನ ಖರ್ಚಿಗೂ ಸಾಲಂಗಿಲ್ಲ. ಯಾಕಂದ್ರೆ ನಿನಗೆ ಗೊತ್ತಲ್ಲ ಬೆಂಗಳೂರು ಜೀವನ. ಇಲ್ಲೇ ಲೋಕಲ್ ಒಳಗೆ ಯಾವ್ದು ಇದ್ರೆ ಹೇಳಪ್ಪ. ದೋಸ್ತ, ನನ್ನ ಹತ್ರ ಒಂದು ಪ್ಲ್ಯಾನ್ ಐತಿ. ಏನ್ಲಿ ಅದು? ಸುಮ್ಮನೆ ಒಂದು ಬಟ್ಟೆ ಅಂಗಡಿ ಹಾಕ್ಬಿಡ ನಾವು. ಏನು ಬಟ್ಟೆ ಅಂಗಡಿ? ಏನೇ ಇಲ್ಲ ಅಂದ್ರೆ ಅವನವ್ನು ತಿಂಗಳ 5 ರಿಂದ 6 ಲಕ್ಷ ರೂಪಾಯಿ ಓನ್ ಬಿಸ್ನೆಸ್. ಕಡಿಮೆ ಅಂದ್ರೆ 10 ರಿಂದ 20 ಲಕ್ಷ ರೂಪಾಯಿ ಬಂಡವಾಳ ಬೇಕು. ಅಂದೆಲ್ಲಿಂದ ತರನಪ್ಪ? ಈ ಕೆಲಸ ಮಾಡಕ್ಕೆ ಸ್ವಲ್ಪ ವಜ್ಜ ಅನಿಸ್ತತಿ, ಆದ್ರೆ ಪ್ಲ್ಯಾನ್ ಪ್ರಕಾರ ಮಾಡಿದ್ರೆ 1 ತಿಂಗಳದೊಳಗೆ ನಮ್ಗೆ ಎಷ್ಟು ಬೇಕೋ ಅಷ್ಟು ಬಂಡವಾಳನ ನಾವು ರೆಡಿ ಮಾಡ್ಬೋದು. ಏನು ಪ್ಲ್ಯಾನ್ ಅದು? ಕಳುವು ಮಾಡ್ಬೇಕು. ಅಯ್ಯಪ್ಪ, ನಿಂಗೇನ ತಲೆಗಿಲಿ ಕಟ್ಟೈತೇನು? ನಾನು ಹಿಂಗೆ ಮೊದಲೇ ಹೇಳಿದೆ, ಈ ಕೆಲಸ ಮಾಡ್ಬೇಕಾದ್ರೆ ಸ್ವಲ್ಪ ರಿಸ್ಕ್ ಅನ್ಸ್ತತಂದು. ಕರೆಕ್ಟಂಗೆ 1 ತಿಂಗಳು ಮಾಡಿದ್ರೆ ಸಾಕ್ಲಿ, ಆರಾಮಾಗಿರ್ಬೋದು. ಯಪ್ಪ ಮರ ಏನಾರು ಮಾಡ್ಕೊಂಡು ಮನೆ ಸಾಕ್ಸಕತ್ತೀನಿ. ಸ್ವಲ್ಪ ಯಾಮಾರ ಇದ್ರು ಇಬ್ರು ಅಂದಾರ ಆಗ್ಬಿಡ್ತೀವಿ. ಸಾಕಪ್ಪ ಮರೆ, ನಿಮ್ಮ ಸಾಹಸ ಬೇಡ. ಲೇ, ನಿನಗೆ ಕೆಲಸ ಸಿಕ್ಕರು ಹಬ್ಬಬ್ಬಾ ಅಂದ್ರೆ 30 ರಿಂದ 40 ಸಾವಿರ ರೂಪಾಯಿ ಅಷ್ಟೇ ಸಂಬಳ. ಅದ್ರೊಳಗೆ ನೀ ಮನೆ ಖರ್ಚಿಗೆ ತೆಗೆದಿಟ್ಟು ನಿಮ್ಮ ಅಕ್ಕನ ಮದುವೆ ಮಾಡೋಕ್ಕಂತೂ ಆಗಂಗಿಲ್ಲ. 1 ತಿಂಗಳ ರಿಸ್ಕ್ ತೊಗೊಳನ್ಲಿ, ನನ್ನ ಮಾತು ಕೇಳ. ಹೋಗ್ಲಿ, ನಿಮ್ಮ ಅಕ್ಕನ ಮದುವೆ ಆಗೋವರೆಗೂ ಅಂಗಡಿ ಲಾಭ ಎಲ್ಲ ನೀನ ತಗೋ. ನಾ ಹೇಳೋದು ಕೇಳಿ, ನನ್ನ ಮ್ಯಾಲ ನಂಬಿಕೆ ಇಡ್ಲಿ. ದೋಸ್ತ, ನಮ್ಮ ನನ್ನ ಪ್ಲಾನ್ ಇಟ್ಕೊಂಡಾಳ. ಇಂಥ ಕೆಲಸ ಮಾಡಕ್ಕೆ ನಂಗೆ ಯಾಕೆ ಸರಿ ಅನ್ಸವಲ್ದು. ಅಂದ್ರೆ ನಾ ಏನು ಜೀವನ ಪೂರ್ತಿ ಇದನ್ನ ಮಾಡ್ಕೊಂತ ಹೋಗ್ಬಿಡೋಣ ಅಂತ ಹೇಳಕತ್ತೇನ? ಲೇ, ನಮಗೆ ಬಟ್ಟೆ ಅಂಗಡಿ ಬಂಡವಾಳ ಹಾಕಷ್ಟು ಅಮೌಂಟ್ ಆದ್ರೆ ಸಾಕು. ಇದನ್ನೆಲ್ಲ ಬಿಟ್ಟು ಬಿಸ್ನೆಸ್ ಮಾಡ್ಕೊಂತ ಹೋಗ್ಬಿಡೋಣ. ಹಾಂ ಸರಿ, ನೀ ಹೆಂಗೆ ಹೇಳ್ತೀನಿ ಹಂಗೆ ಮಾಡ್ತೀನಿ. ನೋಡು, ಇವನ್ ಫೋಟೋ ಕರೆಕ್ಟಾಗಿ ನೋಡು. ಇವನು AV ಹೈಸ್ಕೂಲ್ ಹೆಡ್ ಮಾಸ್ಟರ್ ಮಗ, BCom 3rd ಸೆಮ್, GT ಕಾಲೇಜ್ ಸ್ಟೂಡೆಂಟ್. ಇವನ್ ಕೈ ಒಳಗೆ ಹಾಕೊಂಡಿರೋ ವಾಚ್ ಬೆಲೆ 45,000 ರೂಪಾಯಿ, ಕೊಳ್ಳೊಳಗೆ ಹಾಕೊಂಡಿರೋ ಚೈನ್ ಬೆಲೆ 55,000 ರೂಪಾಯಿ. ಈ ಡೀಲ್ ಏನಾದ್ರೂ ನಾವು ಮುಗಿಸಿದ್ರೆ 1 ಲಕ್ಷ ರೂಪಾಯಿ. ಲೇ, ಅವ ಡೈಲಿ ಓಡಾಡೋದ ಮೇನ್ ರೋಡ್ ಒಳಗೆ. ಅಲ್ಲಿ ಹೊಡೆದು ಎಲ್ಲರಿಗೂ ಗೊತ್ತಾಗ್ಬಿಡ್ತದೆ. ಎಲ್ಲರೂ ಇರುವಲ್ಲೇ ಹೊಡಿಬೇಕು, ಆದರೆ ಯಾರಿಗೂ ಗೊತ್ತಾಗಿರಬಾರ್ದು. ಅದು ಹೆಂಗೆ? ಅವನು ಸೈಕಲಿಂದ ಬರ್ತಿರ್ತಾನೆ ಬೆಳಗ್ಗೆ 8 ಗಂಟೆ ಸುಮಾರು, ಟ್ಯೂಷನ್ಗೆ ಹೋಗೋ ಟೈಮಿಂಗ್. ಆ ಟೈಮ್ನಾಗ ಆ ರೋಡ್ ಒಳಗೆ ಯಾರೂ ಇರೋಂಗಿಲ್ಲ. ಆ ಟೈಮ್ನಾಗ ನಾನು ಅಲ್ಲಿ ಕುತ್ಕೊಂಡು ವಾಚ್ ಮಾಡ್ತಾ ಇರ್ತೀನಿ. ಅವ್ನು ಕಂಡ ತಕ್ಷಣ ನಿನ್ಗೊಂದು ಸಿಗ್ನಲ್ ಕೊಡ್ತೀನಿ.
ಅದೇ ಟೈಮ್ಗೆ ನಾನು ಮರಿ ನಿಂತ್ಕೊಂಡು ಒಂದು ಕೆಬ್ಬಣ ರಾಡ್ ಹೋಗಿತ್ತೀನಿ. ನಾನು ಹೋಗ್ದಿರೋಂಥ ಕೆಬ್ಬಣ ರಾಡ್ ಹೋಗಿ ಒಂದು ಸೈಕಲ್ ಖಾಲಿ ಸಿಕ್ಕಾಕೊಳ್ಳುತ್ತೆ. ತಕ್ಷಣ ಅವ್ನು ತಳಗೆ ಬೀಳ್ತಾನ. ತಳಗೆ ಬಿದ್ದ ತಕ್ಷಣ ನೀನು ಬಂದವನಿಗೆ ಎಬ್ಬಿಸಿ ನೀರು ಕುಡಿಸ್ಬೇಕು. ನೀರು ಕುಡಿದ ತಕ್ಷಣ ನಿದ್ದಿಗೆ ಜಾರಿ ಬಿಡ್ತಾನ. ನೀರು ಕುಡಿದ್ರೆ ನಿದ್ದೆ ಹೆಂಗೆ ಬರುತ್ತಲೇ? ಲೇ ಸಾಫ್ಟ್ವೇರ್, ಆ ನೀರೊಳಗೆ ನಾವು ನಿದ್ದೆ ಮಾತ್ರೆ ಮಿಕ್ಸ್ ಮಾಡಿರ್ತೀವಿ. ದೋಸ್ತ, ಇದೇ ಥರ ಒಂದು 10 ಡೀಲ್ ಮಾಡಿದ್ರೆ ಮುಗಿದು ಹೋತ್ ನಮ್ಮ ಕೆಲಸ. ದೋಸ್ತ, ನಮ್ಮ ಅಕ್ಕನ ಮದುವೆ ಗ್ರ್ಯಾಂಡ್ ಆಗ್ಬೇಕು. ಇಂಥ 10 ಕೆಲಸ ಅಲ್ಲ 100 ಕೆಲಸ ಮಾಡ್ತೀನಿ. ಇದು ಸ್ಪಿರಿಟ್ ಅಂದ್ರೆ. ದೋಸ್ತ, ನೆಕ್ಸ್ಟ್ ಪ್ಲ್ಯಾನ್ ಏನು? ನೆಕ್ಸ್ಟ್ ಪ್ಲ್ಯಾನ್ ಸೇಟು ಅಮೌಂಟ್ ಕೊಡ್ತೀನಿ ಅಂದಿದ್ದ. ಆದ್ರೆ ಅಮೌಂಟ್ ನಾ ಇಸ್ಕೊಂಡ್ಬರ್ತೀನಿ, ನೀನು ನೆಕ್ಸ್ಟ್ ಪ್ಲ್ಯಾನ್ ಮಾಡು. ಬೇಡ 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 ಬೇಡ, ಅಮೌಂಟು ಸ್ವಲ್ಪ ದಿನ ಸೇಟು ಹತ್ರ ಸೇಫ್ ಆಗಿರಲಿ, ಆಮೇಲೆಲ್ಲ ಇಸ್ಕೊಂಬರ್ತೀನಿ ಅಂತ ನಾನು. ದೋಸ್ತ, ಈಗ ಒಂದು 10,000 ಇದ್ಕೊಳ್ಳಿ, ಬೇಕಾಗೈತೆ ನಂಗೆ. 10,000 ಈಗ ಯಾಕೆ? ಈ ತಿಂಗಳ ಬಡ್ಡಿ ಕಟ್ಲಿಕ್ಕಂದ್ರೆ ಮನಿ ಪತ್ರ ತೊಗೊಂಡೋಗ್ತೀನಿ ಅಂದಾರ. ಹಂಗಂದ್ರೆ ನೀವು ಒಂದು ಕೆಲಸ ಮಾಡೆ, ಸೇಟು ಹತ್ರ ಹೋಗಿ ಫುಲ್ ಪೇಮೆಂಟ್ ಇಸ್ಕೊಂಬಿಡೆ. ಹಂಗಂದ್ರೆ ಬಂಡವಾಳಕ್ಕೆ ಏನು ಮಾಡಣಪ್ಪ? ಹೇ ಹುಚ್ಚ, ಇಂಥವು ಕೆಲಸ ದಿನಕ್ಕೆ 1,000 ಅಲ್ಲ 10,000 ಬರ್ತವೆ. ಅದಕ್ಕೆಲ್ಲ ತಲೆ ಕೆಡಿಸ್ಕೋಬಾರ್ದು. ಇನ್ನಂತ ದೋಸ್ತನ ಪಡಿಯಾಕೆ ನಾ ಭಾಳ ಪುಣ್ಯ ಮಾಡೀನಿ. ಸರಿ ಬರ್ರಿ, ಅಣ್ಣ ಕಡೆ ಕರ್ಕೊಂಡು ಹೋಗ್ತೀನಿ. ಲೈಕ್ ಮಾಡ್ರಿ, ಶೇರ್ ಮಾಡ್ರಿ, ಕಮೆಂಟ್ ಮಾಡ್ರಿ, ಸಬ್ಸ್ಕ್ರೈಬ್. ಲೈಕ್ ಮಾಡ್ರಿ, ಶೇರ್ ಮಾಡ್ರಿ, ಕಮೆಂಟ್ ಮಾಡ್ರಿ, ಸಬ್ಸ್ಕ್ರೈಬ್ ಮಾಡ್ರಿ. ಇವ್ರು ಏನ್ ಹೇಳಿದ್ರು ನೋಡ್ರಿ, ಅದನ್ನ ಮಾಡಿ.